ಒಂದು ಬಣಲೆ ಇಟ್ಕೊಂಡಿದ್ದೆ ನಾನಿಲ್ಲಿ. ನಮಗೆ ಸಾಮಾನು ಫ್ರೈ ಆಗಬೇಕು ಗೈಸ್. ಇಲ್ಲಿ ಐಟಮ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ಸೈಡಲ್ಲಿ ಮಸಾಲೆ ಐಟಮ್ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಚಿಲ್ಲಿ ಪೌಡ್ರ್, ಜೀರಾ ಅಂತ ಹೇಳ್ತಾರಲ್ವ, ಜೀರಿಗೆ ಅದು, ಮತ್ತು ಇಲ್ಲಿ ಕೊತ್ತಂಬರಿ ಕಾಳು. ಇಷ್ಟನ್ನು ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ನೀರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮತ್ತು ಇಲ್ಲಿ ಬೆಂಡೆಕಾಯನ್ನು ತೊಳೆದು ವಾಶ್ ಮಾಡಿ ಫಸ್ಟಿಗೆ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿಲ್ಲದಾಗೆ. ತೊಳೆದು ಇಟ್ಬಿಟ್ರೆ ಸೈಡಿಗೆ ನೀರೆಲ್ಲ ಇಳಿತದಲ್ಲೋ, ಆಮೇಲೆ ಕಟ್ ಮಾಡಿದರೆ ಆಯಿತು. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಇಲ್ಲಿ ಒಂದು ಬಣಲೆ ಇಟ್ಕೊಂಡಿದ್ದೀನಿ ನಾನು. ನನಗೆ 2 ಬಣಲೆ ಬೇಕು, ಅದಕ್ಕೆ ನಾನು ಒಂದು ಚಿಕ್ಕದು ಇಟ್ಕೊಂಡಿದ್ದೀನಿ ಫಸ್ಟ್ಗೆ. ಇದೀಗ ಬಣಲೆ ಬಿಸಿ ಆಗ್ತಾ ಬಂತು. ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ನಾನು. ಸ್ವಲ್ಪ ಬೆಳ್ಳುಳ್ಳಿ, ನೀರುಳ್ಳಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟ್ಗೆ. ಆಮೇಲೆ ಇದಕ್ಕೇ ಕರಿಬೇವು ಹಾಕ್ಕೊಳ್ತೀನಿ. ಇದು ನಮಗೆ ಮಸಾಲೆಗೆ ಐಟಮು. ಮಸಾಲೆ ಏನು ಮಿಕ್ಸಿ ಮಾಡ್ಕೊಳ್ತೀವಲ್ಲೋ ಅದಕ್ಕೆ ಐಟಮ್ ಇದು. ಇದು ಸ್ವಲ್ಪ ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ ನಾವು ಟೊಮೆಟೊ ಹಾಕ್ಕೋಬೇಕು. ನಾನೊಂದು 3 ದೊಡ್ಡ ಸೈಜಿಗೆ ತೊಗೊಂಡಿದ್ದೀನಿ. ಟೊಮೆಟೊ ಇದಕ್ಕೆ ಜಾಸ್ತಿ ಬೇಕು. ಕಡಿಮೆ ಜನ ಇರೋರು ಕಡಿಮೆ ಕೂಡ ತಗೋಬೋದು. ಇಲ್ಲಿ ನಾನು 3 ತೊಗೊಂಡಿದ್ದೀನಿ, ಸಾಕು ನಮಗೆ ಅಂತ. ಇದು ಫ್ರೈ ಆಗುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ನಾನು. ಇಲ್ಲಿ ಶುಂಠಿ ತೋರಿಸೋದನ್ನು ಮರ್ತಿದ್ದೆ. ಒಂದು 2 ಚಿಕ್ಕ ತುಂಡು ಶುಂಠಿ ಕೂಡ ಹಾಕ್ಕೊಳ್ತೀನಿ ನಾನು. ಇದೀಗ ಫ್ರೈ ಆಗ್ತಾ ಬಂತಲ್ವ, ನಾನಿಲ್ಲಿ ಏನು ಮಸಾಲೆ ಐಟಮ್ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ತಗೊಳ್ತೀನಿ. ಕೊತ್ತಂಬರಿ ಕಾಳು, ಜೀರಿಗೆ, ಅರಿಶಿಣ ಪುಡಿ ಇಷ್ಟನ್ನು ನಾನು ಹಾಕ್ಕೊಳ್ತೀನಿ. ಈಗ ಇದೆಲ್ಲ ರೆಡಿ ಆಯ್ತು. ಈಗ ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಗ್ಯಾಸ್ ಬಂದ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಯಾಕೆಂದರೆ ಇದು ನಮಗೆ ಇದರಲ್ಲೇ ಒಗ್ಗರಣೆಯಲ್ಲೇ ಸಾಕಾಗುತ್ತೆ. ಇದು ಮಸಾಲ ರೆಡಿ ಆಯಿತು. ಇದನ್ನು ಸೈಡ್ಗೆ ಇಡ್ತೀನಿ. ಈಗ ಪುನಃ ಒಂದು ಬಣಲೆ ಬೇಕು, ಅದಕ್ಕೆ ನಾನು ಚಿಕ್ಕದು ಇಟ್ಕೊಂಡದ್ದಿಲ್ಲಿ. ಈಗ ಮಸಾಲೆನ ತೊಗೊಂಡಿದ್ವಿ, ರೆಡಿ ಮಾಡ್ಕೊಂಡ್ವಿ. ಅದು ಈಗ ತಣ್ಣಗಾಗಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕಿದೆ, ಅದನ್ನು ಮಾಡುವ ಗೈಸ್. ಈಗ ಇನ್ನೊಂದು ಬಣಲೆ ಇಟ್ಕೊಂಡೆ. ಇದು ನಮಗೆ ಗೊಜ್ಜು ಮಾಡಲಿಕ್ಕೆ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್. ನಮಗೆ ಬೇಕಾದಷ್ಟು ಜಾಸ್ತಿ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೋಬೋದು. ಇಲ್ಲಿ ನನಗೆ ಇಷ್ಟು ಸಾಕು, ಅದಕ್ಕೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬ ಎಣ್ಣೆ ಕೂಡ ತಿನ್ನಬಾರ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ಎಲ್ಲವನ್ನು ಕಂಟ್ರೋಲಲ್ಲೇ ಮಾಡಬೇಕಾಗುತ್ತೆ. ಒಂದು ದಿನದಲ್ಲ ಅಲ್ವಾ, ಇವತ್ತು ಒಂದು ದಿನ ಮಾಡಿ ತಿಂದ್ವಿ ಅಂತ ಡೈಲಿ ನಮಗೆ ಪದಾರ್ಥ ಎಲ್ಲ ಮಾಡಿಯೇ ತಿನ್ನಬೇಕು. ಜಾಸ್ತಿ ಆಯಿಲು ಒಳ್ಳೆಯದಲ್ಲ ಅಲ್ವಾ. ಅದಕ್ಕೆ ಈಗ ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಈಗ ಬೆಂಡೆಕಾಯನ್ನು ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ನೀರು ಇರಬಾರ್ದು, ಫಸ್ಟಿಗೆ ಹೇಳಿದ್ದೇನೆ. ನೀರು
ಫಸ್ಟಿಗೆ ನಾವು ತೊಳೆದು ಇಡಬೇಕು. ಇಡೀ ಬೆಂಡೆಕಾಯಿ ಕಟ್ ಮಾಡೋ ಮೊದಲು ಬೆಂಡೆಕಾಯಿಯನ್ನು ತೊಳೆದು ಇಡಬೇಕು. ಆಮೇಲೆ ನೀರೆಲ್ಲ ಇಳಿದ ಮೇಲೆ ಅದನ್ನು ಕಟ್ ಮಾಡ್ಕೋಬೇಕು. ಇದು ಬೆಂಡೆಕಾಯಿ ನಮಗೆ ಶುಗರ್ ಇದ್ದವ್ರಿಗಂತೂ ತುಂಬ ಒಳ್ಳೆಯದಿದು. ಇದರ ಜ್ಯೂಸ್ ಮಾಡಿ ಎಲ್ಲ ಕುಡಿತಾರೆ, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ನ್ಯಾಚುರಲ್ಲಿ ಯಾರು ನಾರ್ಮಲ್ ಆಗಿರೋರು ಕೂಡ ತಿನ್ಬೋದು, ತುಂಬ ಒಳ್ಳೆಯದಿದು ನಮ್ಮ ದೇಹಕ್ಕೆ. ಇದು ಬೆಂಡೆಕಾಯಿ ಮತ್ತು ಬಾಣಂತಿಯರೆಲ್ಲ ಇದು ಡೆಲಿವರಿ ಆಗಿರ್ತದಲ್ವ, ಅಂಥವರೆಲ್ಲ ತಿಂದರೆ ತುಂಬ ಹಾಲೆಲ್ಲ ಜಾಸ್ತಿ ಆಗ್ತದೆ. ಇದಕ್ಕೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ತರಕಾರಿಯಲ್ಲಿ ಎಷ್ಟು ಒಂದು ಒಳ್ಳೆಯದಿದೆ ಅಲ್ವಾ. ಬಾಣಂತಿಯರಿಗೆ ಹಾಲು ಬರ್ತದಂದರೆ ಎಷ್ಟು ಒಳ್ಳೆಯ ಗುಣಗಳು ಇದ್ದಾವೆ ಅಲ್ವಾ. ಹಾಗಾಗಿ ನಾವು ತರಕಾರಿಯನ್ನು ವಾರಕ್ಕೆ 1 ಸರಿ ಅಥವಾ 2 ಸರಿ ಆದರೂ ತಿನ್ನಬೇಕು. ನಮ್ಗೆ ಯಾವಾಗಲೂ ಕೆಲವರು ತರಕಾರಿಗಳನ್ನು ಮುಟ್ಟೋದೇ ಇಲ್ಲ, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ತಿಂದೇ ಇದ್ದವರು ಕೂಡ ಮಾಡ್ಕೋಬೋದು. ಯಾಕೆಂದರೆ ನಮಗೆ ಯಾವಾಗಲೂ ಒಂದು ಹೆಲ್ತ್ ಬೇಕಲ್ವ, ನಾವು ಹೆಲ್ತಿಗೋಸ್ಕರನೇ ದುಡಿಯೋದಲ್ವ, ಕಷ್ಟಪಡೋದಕ್ಕೋಸ್ಕರ. ಖಾಲಿ ಬಾಯಿ ರುಚಿ ನೋಡಿಕೊಂಡ್ರೆ ನಮಗೆ ಹೆಲ್ತ್ ಕೂಡ ಸಿಗಬೇಕಲ್ವ. ಅದಕ್ಕೋಸ್ಕರ ಈ ಟೈಮಲ್ಲಿ ಇದು ಸ್ವಲ್ಪ ಫ್ರೈ ಆಯಿತು. ನಾನು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಬೇಯ್ತದೆ. ಸ್ವಲ್ಪ ಪುಡಿ ಉಪ್ಪೇ ಹಾಕ್ಕೊಳ್ತೀನಿ ನಾನು. ಪುಡಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಎಲ್ಲ ಬೇಗ ಮೆತ್ತಗಾಗ್ತದೆ ಮತ್ತು ಹಿಡ್ಕೊಳ್ತದೆ ಬೆಂಡೆಕಾಯಿಗೆಲ್ಲ. ಸೂಪರ್ ಆಗಿದೆ, ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ. ಶುಗರನ್ನು ಕಂಟ್ರೋಲ್ ಮಾಡ್ತದೆ ಅಂದರೆ ಹೇಳಿ ಇದರಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ. ಶುಗರ್ ಇರೋರು ರಾತ್ರಿ ಇಡೀ ಬೆಂಡೆಕಾಯಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದು ಬೆಂಡೆಕಾಯಿ ನೋಳೆ ಬಿಡ್ತದೆ. ಆ ಬೆಂಡೆಕಾಯನ್ನು ತೆಗೆದುಬಿಟ್ಟು ಬೆಳಗ್ಗೆ ಎದ್ದು ಜ್ಯೂಸ್ ಕುಡಿದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ತುಂಬ ಶುಗರಿಗೆ ಅಂತಲ್ಲ, ಎಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯದೇ. ಗೈಸಿಗ ಬೆಂಡೆಕಾಯಿ ಫ್ರೈ ಆಗ್ತಾ ಬಂತು. ಇದು ಫ್ರೈ ಆಗಲಿ, ನಾವು ಅಷ್ಟಲ್ಲೇ ಏನು ಸಾಮಾನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಈಗ ನಾನು ಫ್ಯಾನ್ ಕೆಳಗಿಟ್ಟಿದೆ, ಇದು ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ಇದು ಬೆಂಡೆಕಾಯಿ ಫ್ರೈ ಆಗಬೇಕು ಇನ್ನೂ ಸ್ವಲ್ಪ, ಅಷ್ಟರಲ್ಲಿ ನನಗೆ ಮಿಕ್ಸಿ ಕೂಡ ಮಾಡಿ ಆಗ್ತದೆ ಗೈಸ್. ಮತ್ತು ಇದಕ್ಕೆ ನೀರು ಹಾಕ್ಕೋಬಾರ್ದು, ಮತ್ತು ತುಂಬ ಸಣ್ಣಕ್ಕೆ ಕೂಡ ತಿರುಗಬಾರ್ದು, ತರಿಯಾಗಿ ಇದು ಮಿಕ್ಸಿ ಮಾಡ್ಕೋಬೇಕು. ತುಂಬ ಸಣ್ಣಕ್ಕೆ ಆದರೆ ಅದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ತರಿಯಾಗಿರಬೇಕು. ಹೇಗಂತ ಹೇಳಿ ತೋರಿಸ್ತೀನಿ. ಅಷ್ಟರಲ್ಲಿ ಬೆಂಡೆಕಾಯಿ ಫ್ರೈ ಆಗ್ತದೆ ಗೈಸ್. ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಆಯ್ತಲ್ವ, ಇಷ್ಟು ಸಾಕು. ಈಗ ಇದಕ್ಕೇ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಗ್ಯಾಸ್ಟ್ರಿಕ್ಕೆಲ್ಲ ಆಗೋದಿಲ್ಲ. ಅಡುಗೆಗೆಲ್ಲ ಹಿಂಗೆ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ಅಡುಗೆ ಕೂಡ ಟೇಸ್ಟಾಗಿರ್ತದೆ. ಅದಕ್ಕೆ ನಾನು ಹಿಂಗೆ ಪ್ರತಿಯೊಂದು ಅಡುಗೆಗೂ ಯೂಸ್ ಮಾಡ್ತೀನಿ. ಇಲ್ಲಿ ಬೆಂಡೆಕಾಯಿ ಫ್ರೈ ಆಯಿತು, ಹಿಂಗು ಕೂಡ ಹಾಕಿತ್ತು. ಇಲ್ಲಿ ಮಸಾಲೆ ಹೇಗೆ ತರಿಯಾಗಿ ರುಬ್ಕೊಂಡೆ ಅಂತ ನೋಡಿ ಎಷ್ಟು ತರಿಯಾಗಿದೆ. ಮತ್ತು ನೀರು ಹಾಕದೇ ರುಬ್ಕೋಬೇಕು. ಇದನ್ನು ನೀರು ಹಾಕಬಾರ್ದು, ಮತ್ತು ಹೀಗೆ ತರಿಯಾಗಿಯೇ ಬೇಕು ನಮಗೆ. ಮಿಕ್ಸಿಯನ್ನು ಸ್ವಲ್ಪ ತೊಳೆದು ನೀರು ಹಾಕ್ಕೊಳ್ತೀನಿ ನಾನು. ಇದಕ್ಕೆ ತುಂಬ ನೀರು ಕೂಡ ಆಗಬಾರ್ದು, ಸ್ವಲ್ಪ ಗೊಜ್ಜು ಟೈಪೇ ಬೇಕು ನಮಗೆ, ಗಟ್ಟಿಯಾಗಿ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ. ತುಂಬ ಗಟ್ಟಿ ಆಯಿತು. ಇದಿನ್ನು ಕುದಿಯುವಾಗ ಇನ್ನೂ ಕೂಡ ಗಟ್ಟಿ ಆಗ್ತದೆ. ಮಿಕ್ಸಿ ತೊಳೆದ ನೀರನ್ನೇ ಹಾಕ್ಕೊಳ್ತೀನಿ. ಆಗ ಸ್ವಲ್ಪ ತೊಳೆದಿದ್ದೆ ಅಷ್ಟೇ.
ಇಷ್ಟು ಸಾಕು. ಇದರಲ್ಲಿ ಈಗ ಈ ಟೈಮಲ್ಲಿ ನಾವು ಉಪ್ಪೆಲ್ಲ ನೋಡ್ಕೊಂಬಿಟ್ಟು ಹಾಕೊಂಬಿಟ್ರೆ ಇದು ಪರ್ಫೆಕ್ಟಾಗಿ ಆಯಿತು. ಇದನ್ನೇನು ಮಾಡಲಿಕ್ಕಿಲ್ಲ, ಇದಕ್ಕೇನು ಎಕ್ಸ್ಟ್ರಾ ಹಾಕಬೇಕು ಇಲ್ಲ. ಆಲ್ಮೋಸ್ಟ್ ರೆಡಿ ಆಯ್ತು. ಅದು ಕುದಿಬೇಕಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು. ಉಪ್ಪು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಷ್ಟೇ. ಇದು ಪರ್ಫೆಕ್ಟಾಗಿ ಆಗಿದೆ. ಇದು ಸ್ವಲ್ಪ ಕುದ್ರೆ ಆಯಿತು. ಇದು ಎಲ್ಲ ರೆಡಿ ಇದೆ ಆಲ್ಮೋಸ್ಟ್. ಗೈಸ್, ಇದು ಆಲ್ಮೋಸ್ಟ್ ರೆಡಿ ಆಯಿತು. ಇದು ತುಂಬ ನೀರು ಥರ ಮಾಡ್ಕೋಬಾರ್ದು, ಇದೇ ಥರ ಗೊಜ್ಜು ಥರನೇ ಮಾಡ್ಕೋಬೇಕು, ಗಟ್ಟಿ ಗಟ್ಟಿಯಾಗಿ. ಇದು ಒಂದೇ ಸ್ಪೂನು ಹಾಕ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಲಿಕ್ಕಿಲ್ಲ. ಇದಕ್ಕೆ ತೆಂಗಿನಕಾಯಿ ಹಾಕಿದರೆ ಅದೊಂದು ರುಚಿ ಬೇರೆ ಬರ್ತದೆ, ಆದರೆ ಇದು ತುಂಬ ಟೇಸ್ಟಿಯಾಗಿರ್ತದೆ. ತೆಂಗಿನಕಾಯಿ ಹಾಕದೇ ಮಾಡಬೇಕಿದನ್ನು. ಖಾರನ ನಮಗೆ ನೋಡ್ಕೊಂಡು ಹಾಕಬೇಕು, ತುಂಬ ಟೇಸ್ಟಿಯಾಗಿರ್ತದೆ. ನಾವು ಟೊಮೆಟೊ ಎಲ್ಲ ಫ್ರೈ ಮಾಡಿ ಹಾಕಿದ್ದೇವಲ್ವ, ನೀರುಳ್ಳಿ ಎಲ್ಲ, ಅದೊಂದು ಟೇಸ್ಟೇ ಬೇರೆ ಕೊಡ್ತದೆ. ಸಖತ್ತಾಗಿ ಬಂದಿದೆ. ಆಲ್ಮೋಸ್ಟ್ ರೆಡಿ ಆಯ್ತಿದು. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಒಂದು ಬಟ್ಲು ತುಂಬ ಊಟ ಮಾಡ್ಬೋದು. ಇದು ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರ್ತದೆ. ಇದು ಗೊಜ್ಜು ಸಖತ್ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನೀವೇ ಇನ್ನೊಂದು ಸರಿ ಮಾಡ್ಕೊಳ್ತೀರ ಬೇಕಂತ. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಈ ಥರ ಎಲ್ಲದರ ಜೊತೆನೂ ನಮಗೆ ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ, ರೈಸ್ ಜೊತೆ ಎಲ್ಲದರ ಜೊತೆನೂ ನಮಗೆ ತುಂಬ ಚೆನ್ನಾಗಿರ್ತದೆ. ಇದು ತಿನ್ನಲಿಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ ಈ ಗೊಜ್ಜು. ಸಖತ್ ಟೇಸ್ಟಿಯಾಗಿ ಬರ್ತದೆ. ನಾವೇನು ಈಗ ಬೇರೆ ಐಟಮು, ಕೆಮಿಕಲ್ ಐಟಮ್ ಏನನ್ನು ಯೂಸ್ ಮಾಡಿದೆ, ಮನೆ ಐಟಮನ್ನು ಹಾಕಿ ಯೂಸ್ ಮಾಡಿದಲ್ವ, ಸಖತ್ತಾಗಿ ಬಂದಿದೆ. ಸಖತ್ ಟೇಸ್ಟಿ ಕೂಡ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಸಖತ್ತಾಗಿದೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ವಿಡಿಯೋ ನೋಡುವಂಥ, ನನ್ನ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು. ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.